ನಮ್ಮ ಒಂದು ಅಥ್ಲೆಟಿಕ್ಸ್ ನ ಬೆಳೆಸ್ತಾ ಇದೀವಿ. ಅದಕ್ಕೆ ಕಾರಣ ಆಗಿರೋರು ಪರಮೇಶ್ವರ್ ಜಿ ಅವರು, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಮಗ್ ಗೊತ್ತು, ನಮಗ್ ಗೊತ್ತು ತುಮಕೂರು ಮೊದ್ಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗ್ತಾ ಇದೆ ಅಂತ. Myself, national marathon champion, silver medalist in 86. யார் பார்ட்டிசிபேட் பண்ணுங்க இங்க இந்த அத்லெட்டிக்ஸ்ல? எங்க டாட்டர்ஸ் பார்ட்டிசிபேட் பண்ணி கேம் பொண்ணு இவங்க பொண்ணு 2 பேரும். ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಗುಣಮಟ್ಟವಾದ ಆರೋಗ್ಯ ಭಾಗವನ್ನು ಕೊಡ್ಲಿ, ಇನ್ನು 10 ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭ ಕೇಳ್ಕೊಳ್ತೀನಿ ಸರ್. ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ಸ್ಪಾನ್ಸರ್ಶಿಪ್ ಮಾಡ್ತಿದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು ಹೊಂಬಾಳೆ ಫಿಲ್ಮ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಮುಂದ್ಗಡೆ ಇದ್ದೀನಿ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಇಲ್ಲಿಗೆ ಯಾಕೆ ಬಂದಿನಿ ಅಂತ ಹೇಳ್ಕೊತಾ ಹೋಗ್ತೀನಿ. ಏನಪ್ಪಾ ವಿಷಯ ಅಂದ್ರೆ, ನಮ್ಮ ತುಮಕೂರಲ್ಲಿ 24ನೇ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ ನಡೀತಾ ಇದೆ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ತುಮಕೂರಲ್ಲಿ ನಡೀತಿರೋದೇ ನಮ್ಮ ತುಮಕೂರಿನ ಜನತೆಗೆ ತುಂಬಾ ಖುಷಿಯ ವಿಚಾರ. ಬನ್ನಿ ಈಗ ಒಳಗಡೆ ಹೋಗ್ತಾ ನಾನು ಇದ್ರ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸ್ಟೇಡಿಯಂನ, ತುಮಕೂರಿನ ಈ ಒಂದು ಮಹಾತ್ಮ ಗಾಂಧಿ ಸ್ಟೇಡಿಯಂ ನೋಡ್ತಾ ಇರ್ಬೋದು ನೀವು. ಒಲಿಂಪಿಕ್ಸ್ ಏನ್ ಸಿಂಬಲ್ಸ್ ಇದೆಯೋ ಅದೇ ಸಿಂಬಲ್ಸ್ ಕೂಡ ನಮ್ಮ ಈ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲಿ ಎಷ್ಟು ಸಖತ್ತಾಗಿ ಈ ಒಂದು ಎಲ್ಲ ಆಯೋಜನೆ ಮಾಡಿದ್ದಾರೆ ಅಂದ್ರೆ ನೀವು ನೋಡ್ತಾ ಇರ್ಬೋದು. ಹಾಗೇನೆ ಇನ್ನು ಎಂಟ್ರೆನ್ಸ್ ಇಲ್ಲಿಂದ ತೋರಿಸ್ತೀನಿ ಬನ್ನಿ. ಈಗ ನಾವು ಇಲ್ಲಿ ಹೋಗ್ತಾ ಇದೀವಿ ನೋಡಿ, ಇದೇ ಎಂಟ್ರೆನ್ಸ್. ನೀವು ನೋಡ್ತಾ ಇರಬಹುದು ಏನ್ ಮಸ್ತ್ ಡಿಸೈನ್ ಮಾಡಿದ್ದಾರೆ. ಇದನ್ನ ನೋಡ್ಕೊಂಡೆ ನಾವು ಒಳಗಡೆ ಹೋದ್ರೆ ಒಂದು ಖುಷಿ ಆಗುತ್ತೆ. ಬನ್ನಿ ಹೋಗೋಣ. ಈಗ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ. ಕನ್ನಡ ಹಿಂದಿ? ನಮ್ಮ ಕನ್ನಡಿಗರು. ಯಾವ ಬಾಸ್? ನಮ್ದಿದೆ ಊರು ತುಮಕೂರೇನಾ? ನಾನು ಇದನ್ನೇ ಕಾಯ್ತಾ ಇದ್ದೆ ಇಷ್ಟೊತ್ತು. ಏನಪ್ಪಾ ಅಂದ್ರೆ ನಮ್ ತುಮಕೂರವರು 11 ಜನ ಪಾರ್ಟಿಸಿಪೇಟ್ ಮಾಡಿದ್ರಂತೆ ಈ ಒಂದು ಅಥ್ಲೆಟಿಕ್ಸ್ ಅಲ್ಲಿ ಅಂತ ಕೇಳ್ಬಿಟ್ಟಿದೆ. ಅದ್ರಲ್ಲೂ ನೀವು ಒಬ್ರನ? ಇಲ್ಲ, ನಾನು ವಾಲಂಟಿಯರ್ ಇಲ್ಲಿ. ವಾಲಂಟಿಯರ್? ಓಕೆ ಓಕೆ. ಹೇಗ್ ನಡೀತಿದೆ ಎಲ್ಲ? ತುಂಬಾ ಚೆನ್ನಾಗಿ ನಡೀತಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬಾ ಜನ ಬಂದಿದ್ದಾರೆ, ತುಂಬಾ ಸ್ಟೇಟ್ ಇಂದ ಬಂದಿದ್ದಾರೆ. ನಮ್ಮ ಒಂದು ಅಥ್ಲೆಟಿಕ್ಸ್ ನ ಬೆಳೆಸ್ತಾ ಇದೀವಿ. ಅದಕ್ಕೆ ಕಾರಣ ಆಗಿರೋರು ಪರಮೇಶ್ವರ್ ಜಿ ಅವರು, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಮಗ್ ಗೊತ್ತು, ನಮಗ್ ಗೊತ್ತು ತುಮಕೂರು ಮೊದ್ಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗ್ತಾ ಇದೆ ಅಂತ. ಇಟ್ಸ್ ಆಲ್ ಹ್ಯಾಪನಿಂಗ್ ಗುಡ್, ಲೆಟ್ಸ್ ಎಂಜಾಯ್, ದಟ್ಸ್ ಇಟ್. ಹಾಗೇನೆ ಈ ಒಂದು ಅಥ್ಲೆಟಿಕ್ಸ್ ಇನ್ನು ಎಷ್ಟು ದಿನ ನಡೆಯುತ್ತೆ? ಇವತ್ತು ಲಾಸ್ಟ್ ಡೇ, ಬಟ್ ನಾಳೆನೂ ಒಂದ್ ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬೆಟರ್ ನಾಳೆನೂ ಸಹ ಬಂದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ನಾಳೆ ಎಲ್ಲ ಮೆಡಲ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇಲ್ಲ ಯಾವ ರೀತಿ? ಡೆಫಿನೆಟ್ಲಿ ನಾಳೆ ಸಹ ಕಂಪ್ಲೀಟ್ಲಿ ಎಲ್ಲ ಮೆಡಲ್ ಸೆರೆಮನಿ ಪ್ಲಸ್ ಪ್ರತಿಯೊಂದು ನಾಳೆ ಎಂಡ್ ಇದೆ. ಹಾಗೇನೆ ಇಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ಅಮೆರಿಕಾದಲ್ಲಿ ಏನೋ ಮತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಳಿಸ್ತಾರಂತೆ, ಹೌದಾ? ಇಲ್ಲ, ಆ ರೀತಿ ಏನಿಲ್ಲ. ಇದು ಬರೀ ಜೂನಿಯರ್ ನ್ಯಾಷನಲ್ಸ್ ಅಷ್ಟೇ. ಇದು ಅಂಡರ್ 20 ಜೂನಿಯರ್ ನ್ಯಾಷನಲ್ಸ್ ಆಗಿದ್ದು. ಇದರಿಂದ ಏನಾದ್ರು ರೆಕಾರ್ಡ್ ಮಾಡಿದ್ರೆ ಅವ್ರನ್ನ ಏಷ್ಯನ್ ಚಾಂಪಿಯನ್ಶಿಪ್ ಅಥವಾ ಏಷ್ಯನ್ ಅಥ್ಲೆಟಿಕ್ಸ್ಗೆ ಕ್ವಾಲಿಫಿಕೇಶನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಏಷ್ಯನ್ ಇಂಡೋರ್ಸ್ ಅಥವಾ ನೆಕ್ಸ್ಟ್ ಔಟ್ ಆಫ್ ಕಂಟ್ರಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕ್ವಾಲಿಫಿಕೇಶನ್ಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸರ್. ನಮಸ್ತೆ. Namaste. ಸರ್, ಮೇ ಐ ನೋ ಯುವರ್ ಗುಡ್ ನೇಮ್? Myself, national marathon champion, silver medalist in 86. So I ran so many nationals, senior national. I ran with Shivnath Singh, Harish Chand, all Olympian. Yeah, top Olympians. I ran with them. Now I came here as an official. Raju Velu is my friend. He invited me, and I am feeling so nice. Because this organization is very nice. I have shown so many nationals, so I can compare. This national is very very nice. Sir, how many states athletics are competition? This competition, sir? This meet is for qualification. Anybody won't directly come here.
if he has passed the timing, yeah, main is qualifying marks. You have to qualify marks, then you can participate in this. Yeah, and from here they are going to Asian champions and world champions this year. Yeah, this year. It's from our sports authority, Sai. Sai is selecting all these competitions. Yes. Somebody says America. Yeah, there is so many competition. So our team is also going in world championship this year. Most probably Asian champions also. From this meet, two competition they will get. Who will qualify for this? Yes. How many days this competition will going on? Up to tomorrow, 3 days. 3 days. Yeah. Yes, last. Thank you, Okay, sir. thank you. Yeah, welcome. Thank you. Namaste, madam. நமஸ்தே 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 மேடம் எந்த ஊர்ல இருந்து வந்திருக்கீங்க நாங்க சென்னையில இருந்து வந்திருக்கோம். மேடம் உங்க யார் பார்ட்டிசிபேட் பண்ணுங்க இங்க இந்த அத்லெட்டிக்ஸ்ல? எங்க டாட்டர்ஸ் பார்ட்டிசிபேட் கேம் பொண்ணு இவங்க பொண்ணு 2 பேரும். மேடம் எப்படி நடந்திருக்குது இந்த அத்லெட்டிக்ஸ்? நல்லா ஆர்கனைஸ் பண்ணிருக்காங்க. ரொம்ப ஆர்கனைஸ்டா இருக்கு, நீட்டா இருக்கு, கன்வீனியன்ட்டா இருக்கு. நல்லா இருக்கு. ஃபுட்டு வாட்டர் எல்லாமே ப்ராப்பரா பண்ணியிருக்காங்க. ரொம்ப சூப்பரா இருக்கு. அதை விட கிரவுண்டு எல்லாமே ரொம்ப நல்லா இருக்கு. டைமிங்ஸ் நல்லா மெயின்டைன் பண்ணிருக்காங்க. கரெக்டா சொன்ன டைம்ல ஈவென்ட் நடத்துறாங்க. இங்க வெயில் எப்படி இருக்குது? எங்க சென்னை வேலோட ஜாஸ்தியா தாங்க இருக்கு. இங்க சென்னையில இருந்து இங்க ஜாஸ்தி இருக்குது மேடம். இங்க கொஞ்சம் அங்க கொஞ்சம் ஸ்வெட் ஆகும், அதனால அவ்வளவு தெரியாது. இங்க கொஞ்சம் எரிச்சல் தெரியுது. உங்க பொண்ணுக்கு விஷ் கூட பண்றாங்க மேடம். ஷூர். தேங்க்யூங்க, தேங்க்யூ ஸோ மச். ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಮಂಚುಮಲೈ ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ, ಓಕೆ ಸರ್. ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ ಜಂಟಿ ಕಾರ್ಯದರ್ಶಿ. ಹೌದು ಸರ್. ಸರ್ ಈ ಒಂದು ನಮ್ಮ ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ 24th ನ್ಯಾಷನಲ್ ಜೂನಿಯರ್ ಅಂಡರ್ 20 ಅಥ್ಲೆಟಿಕ್ಸ್ ಫೆಡರೇಷನ್ ಕಾಂಪಿಟೇಷನ್ 2026 ನಡೀತಾ ಇದೆ ಅಲ್ವಾ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್? ಸರ್ ಇವತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರು ಆದಂತಹ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಅಭಿನಂದನೆ ಹೇಳಬೇಕು. ಮೊಟ್ಟ ಮೊದಲ ಬಾರಿಗೆ ತುಮಕೂರಿನಲ್ಲಿ ನಡೆದಂತಹ ಒಂದು ರಾಷ್ಟ್ರೀಯ 20 ವರ್ಷ ವಯೋಮಿತಿಯ ಒಂದು ರಾಷ್ಟ್ರೀಯ ಕ್ರೀಡಾಕೂಟವನ್ನ ಅದ್ಭುತವಾದ ರೀತಿಯಲ್ಲಿ ಆಯೋಜನೆ ಮಾಡಿ ಭಾರತ ತಂಡವನ್ನ ಆಯ್ಕೆಯನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ಬೋದು, ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಇವತ್ತು ಭಾರತ ತಂಡವನ್ನು ಆಯ್ಕೆ ಮಾಡಿ ಒಳ್ಳೆಯ ಒಂದು ತಂಡವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಕ್ಕಳಿಗೆ ಬೆಳಿಗ್ಗೆ ಉಪಹಾರ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ರಾತ್ರಿ ಉಪಹಾರ ಇರ್ಬೋದು, ಗುಣಮಟ್ಟವಾದ ರೀತಿಯಲ್ಲಿ ಉಪಹಾರ ಕೊಟ್ಕೊಂಡು ಮೊಟ್ಟೆ ಇರ್ಬೋದು, ನಮಗೆ ನಾಳೆ ದಿವಸ ಪೌಷ್ಟಿಕಾಂಶಗಳು ಎಲ್ಲ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ನಿನ್ನೆ ನಮ್ಮ ಸಾಹೇಬ್ ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಈಜುಗುಳ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇದೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಆಗ್ತಾ ಇದೆ. ಇವತ್ತು ಇಲ್ಲಿನ ಒಂದು ಸ್ಥಳೀಯ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಇವತ್ತು ಒಂದು ವಿಶ್ವ ಮಟ್ಟದಲ್ಲಿ ಹೋಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಸಾಹೇಬರನ್ನು ನಿಲ್ಲಬೇಕು. ಗುಣಮಟ್ಟವಾದ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಟ್ರ್ಯಾಕ್ ಅಲ್ಲಿ ಅಭ್ಯಾಸ ಮಾಡೋರು ಮುಂದಿನ ದಿನಗಳಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ಬೋದು, ನಮ್ಮ ಒಲಿಂಪಿಕ್ಸ್ ಇರ್ಬೋದು, ಎಲ್ಲ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಜಿಲ್ಲೆಗೆ ಚಿನ್ನ, ಬೆಳ್ಳಿ, ಕಂಚು ತರ್ತಾರೆ ಅಂತೇಳಿ ಖಂಡಿತ ಬಯಸ್ತೀನಿ ಸರ್. ಸರ್ ನಮ್ಮ ತುಮಕೂರಿನವರು 11 ಜನ ಅಥ್ಲೆಟಿಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಸರ್. ನಮ್ಮ ಪರಮೇಶ್ವರ್ ಜಿ ಅವರು ನೀವು ಕಂಡಂಗೆ ಅವರು ಬರೀ ರಾಜಕಾರಣಿಗಳಲ್ಲ, ವಿಶ್ವ ಮಟ್ಟದಲ್ಲಿ 2 ಬಾರಿ ಭಾರತವನ್ನ ಪ್ರತಿನಿಧಿಸಿದಂತ ಒಬ್ಬ ಓಟಗಾರರು. 100 ಮೀಟರ್ ಓಟದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯ ಪದಕವನ್ನು ಪಡೆದು ಅಂತಾರಾಷ್ಟ್ರೀಯ ಒಂದು ವಿಶ್ವ ಮಟ್ಟದಲ್ಲಿ ಭಾಗವಹಿಸ್ತಾರೋ. ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಕ್ರೀಡೆ ಅಂದ್ರೆ ಪಂಚಪ್ರಾಣ. ಸರ್ ನಿನ್ನೆ ರಾಜಕಾರಣಿಗಳು ರಾಜ್ಯದಲ್ಲಿ ಒಂದು ಜಿಲ್ಲೆಗೆ ಒಬ್ಬೊಬ್ರು ಇದ್ರೆ ಇವತ್ತು ಭಾರತ ದೇಶದಲ್ಲಿ ಕ್ರೀಡಾ ಇತಿಹಾಸದಲ್ಲಿ 70ನೇ ಸ್ಥಾನ ಇರ್ತಕ್ಕಂಥದ್ದು 2ನೇ ಸ್ಥಾನ 3ನೇ ಸ್ಥಾನ ಬರ್ತೈತೆ. ಇಂಥ ರಾಜಕಾರಣಿಗಳು ಮತ್ತೊಮ್ಮೆ ನಮಗೆ ಆ ಒಂದು ರಾಜಕಾರಣಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಗುಣಮಟ್ಟವಾದ ಆರೋಗ್ಯ ಭಾಗವನ್ನು ಕೊಡ್ಲಿ, ಇನ್ನ 16 ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭ ಕೇಳ್ಕೊಳ್ತೀನಿ ಸರ್. ಸರ್ ಒಬ್ರು ಚೆನ್ನೈ ಅವರು ಬಂದಿದ್ರು, ಅವ್ರನ್ನ ಕೇಳಿದೆ ಹೇಗಿದೆ ಇಲ್ಲಿ ಒಂದು ಏನೋ ಅಕಾಮಿಡೇಷನ್ ಎಲ್ಲ ಹೇಗಿದೆ ಅಂತ. ಸರ್ ಸೂಪರ್ ಇತ್ತು, ಊಟ ತಿಂಡಿ ಎಲ್ಲ ಸಕ್ಕತ್ತಾಗಿತ್ತು, ಬಹಳ ಖುಷಿ ಆಯ್ತು, ರೂಮ್ಗಳನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಸರ್ ಇವತ್ತು ನೋಡಿ, ಬೇರೆ ರಾಜ್ಯಗಳಿಂದ ಸುಮಾರು 8 ದಿನಗಳ ಮುಂದೆನೆ ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಸಾಹೇಬರು ಸ್ಟಾರ್ ಹೋಟೆಲ್ ಅಲ್ಲಿ ಕೊಟ್ಟಿದ್ದಾರೆ. ಯಾರಿಗೂ ಸಹ ಸ್ಟೇಡಿಯಂ ಅಲ್ಲಿ AC ರೂಮ್ಗಳು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ
ಕಂಠೀರವ ಕ್ರೀಡಾಂಗಣದಲ್ಲಿ ಇಂಥ ಕ್ರೀಡಾಂಗಣ ಇಲ್ಲ. ಮೇಲೆ ನಮ್ಮ ಸುಮಾರು 2750 ಜನ ಕ್ರೀಡಾಪಟುಗಳು ತಂಗುದಾಣ ಆ ತರ ಒಂದು ರೂಮ್ಗಳನ್ನು ಮಾಡಿದ್ದಾರೆ. ಅದು ಎಸಿ ರೂಮ್ಗಳನ್ನು ಮಾಡಿದ್ದಾರೆ. ಗುಣಮಟ್ಟವಾದ ಬಿಸಿ ನೀರು ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಕಾಫಿ ಇರ್ಬೋದು, ಸ್ನಾಕ್ಸ್ ಇರ್ಬೋದು, ಒಳ್ಳೆ ತುಂಬಾ ಅದ್ಭುತವಾದ ಏನು ಮಾಡ್ತಾ ಇದ್ದಾರೆ ಸರ್. ಕ್ವಾಲಿಟಿ ಸರ್, ಬ್ರಾಂಡೆಡ್ ಸರ್. ಸರ್ ನಿನ್ನೆ ನೀವ್ ಹೇಳ್ದಂಗೆ ನಮ್ಮ ಗೃಹ ಮಂತ್ರಿಗಳು ನಿನ್ನೆ IPL ಮ್ಯಾಚ್ ನೋಡಕ್ ಹೋಗಿದ್ರು ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನೀವ್ ಹೇಳಿದ್ ನೋಡಿದ್ರೆ ಅವ್ರಿಗೆ ಎಷ್ಟು ಕ್ರೀಡಾಭಿಮಾನಿ ಇದೆ ಅಂದ್ರೆ ನೀವ್ ಹೇಳಿದ್ರಲ್ಲೇ ಗೊತ್ತಾಗುತ್ತೆ ಸರ್. ಅವರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಕ್ರೀಡೆಯನ್ನು ಬೆಳೆಸಬೇಕು ಅನ್ನೋದೇ ಅವ್ರ ಉದ್ದೇಶ ಅಷ್ಟೇ. ಹೌದು ಸರ್, ನಿಜವಾಗ್ಲೂ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ. ಹೌದು ಸರ್. ತುಂಬಾ ನಮ್ಮ ತುಮಕೂರು ಕೂಡ ಈ ಒಂದು ಅಥ್ಲೆಟಿಕ್ಸ್ ಅಲ್ಲಿ ಕ್ರೀಡೆಯಲ್ಲಿ ಸದಾ ಮುಂದಿರ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ನಾವು ಮೊದ್ಲಿಗೆ ನಮ್ಮ ಶಿವಕುಮಾರ ಸ್ವಾಮಿಗಳ ಒಂದು ಪದಾರವಿಂದಲ್ಲಿ ಹಾಗೆ ಆ ಒಂದು ನೆಲದಲ್ಲಿ ಇದೀವಿ ಅಂದ್ಮೇಲೆ ಎಲ್ಲಾ ಸಾಧ್ಯ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಖಂಡಿತ ಸರ್. ನೆಲದಾಡುವ ದೇವರು ಅವರ ಆಶೀರ್ವಾದದಿಂದ ಇವತ್ತು ತುಮಕೂರು ಈ ಮಟ್ಟಕ್ಕೆ ಬೆಳೆದಿದೆ. ಅವರ ಆಶೀರ್ವಾದದಿಂದ ನಮ್ಮ ಪರಮೇಶ್ವರ್ ಜಿ ಅವರು ಒಳ್ಳೆ ಒಂದು ಗುಣಮಟ್ಟವಾದ ಕ್ರೀಡಾಂಗಣ ಇರ್ಬೋದು, ಗುಣಮಟ್ಟವಾದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತೈತೆ, ನಮ್ಮ ಪರಮೇಶ್ವರ್ ಸಾಹೇಬ್ರ ಹತ್ರ ಇರ್ತೈತೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ. ಧನ್ಯವಾದ ಸರ್, ಧನ್ಯವಾದ. ನೀವೀಗ ನೋಡ್ತಿರ್ಬೋದು ನಮ್ಮ ಬಾಯ್ಸ್ ರನ್ನಿಂಗ್ ರೇಸ್ ನಡೀತಾ ಇದೆ. ನೋಡೋಣ ಹೇಗಿರುತ್ತೆ ಈ ಒಂದು ರನ್ನಿಂಗ್ ರೇಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಓಡು 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 ಓಡಿ ಬಾಲಕಿಯರೇ ಓಡಿ ಎಂದಿದ್ರು ನಮ್ಮ ಬಾಲಕಿಯರೇ ಮುಂದು 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 ಏನಂತೀರಾ? ಅಬ್ಬಬ್ಬ ಜಂಪ್ ಮಾಡೇ ಬಿಡ್ರು. ಏನ್ ಗುರು, ಮಿಂಚಿನ ಓಟ ಅಂದ್ರೆ ಮಿಂಚಿನ ಓಟ ಇದು. ನೋಡಿ ಇಲ್ಲಿ ಯಾರು ಕೂಡ ಇಲ್ಲಿ ನಿಂತ್ಕೋಬಾರ್ದು, ಮೇಲೆ ಹೋಗಿ ಅಂತ ಹೇಳಿ ನಮ್ಮ ಅಂಪೈರ್ಸ್ಗಳು ಮೇಲೆ ಕಳಿಸ್ತಿದ್ರು ಎಲ್ರು. ಖಂಡಿತ ಎಲ್ರು ಮೇಲೆ ಹೋಗಿ ಮೇಲಿಂದ ನೋಡಿ ಅಂತ ಹೇಳ್ತಿದಾರೆ. ಬನ್ನಿ ಹೋಗೋಣ, ಮೇಲೆ ಹೋಗೋಣ, ಇನ್ನೂ ಸಖತ್ತಾಗಿರುತ್ತೆ ಮೇಲ್ಗಡೆ. ಬನ್ನಿ ನಾವು ಈಗ ಈ ಒಂದು ವ್ಯೂ ಅಲ್ಲಿ ಈ ಒಂದು ಅಥ್ಲೆಟಿಕ್ಸ್ ಹೇಗ್ ನಡೀತಾ ಇದೆ ನಾವೆಲ್ಲ ನೋಡಿ ಎಂಜಾಯ್ ಮಾಡೋಣ. ಎಲ್ರು ಕೂಡ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ, ನೀವು ನೋಡ್ತಾ ಇರ್ಬೋದು. ಹಾಯ್ 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 ಹಾಯ್. ನೋಡಿ ಅವ್ರ ನೆಚ್ಚಿನ ಒಬ್ಬ ಪಾರ್ಟಿಸಿಪೇಟ್ ಗೆಲ್ಬೇಕಂತಂದೇಳಿ ಎಲ್ರು ನಿಂತ್ಕೊಂಡು ಅವರ ಒಬ್ಬ ಏನು ಅವರ ನೆಚ್ಚಿನ ಪಾರ್ಟಿಸಿಪೇಟ್ಗೆ ಚೇರ್ ಅಪ್ ಮಾಡ್ತಾ ಇದಾರೆ. ಇನ್ನು ಯಾರೆಲ್ಲ ಹೇಗೆ ಆಡ್ತಾರಂತ ನೋಡಿ ಬಿಡೋಣ. ಇದು ಆಕ್ಚುಲಿ ಬರೀ ಇಲ್ಲೇ ಹಿಂಗ ಅನ್ಸುತ್ತೆ ನಮ್ಗೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗ್ಬಿಟ್ಟು ಇನ್ನ IPL ಮ್ಯಾಚ್ಗಳು ನೋಡಿರಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಈ ಒಂದು ಟಾಪ್ ವ್ಯೂ ಅಲ್ಲಿ ಜಸ್ಟ್ ಈ ಒಂದು ಅಥ್ಲೆಟಿಕ್ಸ್ ನೋಡೋದಕ್ಕೆ ಇಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವೆಲ್ಲರೂ ಮಿಸ್ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ IPL ಮ್ಯಾಚ್ ನೋಡ್ಲೇಬೇಕು. ಆ ಒಂದು ಸೌಂಡ್, ಆ ಒಂದು ಎನರ್ಜಿ, ಅಬ್ಬಾ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಆದ್ರೂ ಪರವಾಗಿಲ್ಲ, ನಮ್ಮ ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಅಥ್ಲೆಟಿಕ್ಸ್ ನಡೆಸ್ತಾ ಇರೋದೇ ಒಂಥರ ಖುಷಿಯ ವಿಚಾರ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರಲ್ಲೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳನ್ನ ಆಡ್ಸಿದ್ರೆ ಇನ್ನೂ ಸಗದಾಗಿರುತ್ತೆ. ನೋಡೋಣ, ಆ ಕಾಲ ತುಂಬಾ ದೂರ ಇಲ್ಲ, ಆದಷ್ಟು ಬೇಗ ಅದು ಕೂಡ ನೆರವೇರುತ್ತಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಇದು ಫಸ್ಟ್ ಅಥ್ಲೆಟಿಕ್ಸ್ ಬಂದಿರೋದ್ರಿಂದ ನೆಕ್ಸ್ಟ್ ಕ್ರಿಕೆಟ್ ಆಡಿಸ್ಬೋದು. ಸ್ಟೇಡಿಯಂಗೆ ಜಾಗ ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ, ಇನ್ನೂ ಟಾಪ್ ಲೆವೆಲ್ ತೋರಿಸ್ತೀನಿ ನೋಡಿ. ಇದನ್ನ ನೋಡ್ತಾ ಇದ್ರೆ ನನಗೆ ನಿನ್ನೆ IPL ಮ್ಯಾಚ್ ಇತ್ತಲ್ವಾ RCBದು, ಟಿಕೆಟ್ ತಗೊಂಡು ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ರೆ ಹೆಂಗಿರ್ತಾ ಇತ್ತು ಅಲ್ವೇ. ನೋಡಿ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಗ್ರೌಂಡ್. ನನಗೆ ಇದೇ ಫಸ್ಟ್ ಟೈಮ್ ನಾನು ಈ ಒಂದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಒಳಗಡೆ ಈ ತರ ರಿನಿವೇಶನ್ ಮಾಡಿದ್ಮೇಲೆ ಬಂದಿರೋದು. ನಿಜವಾಗ್ಲೂ ಅದ್ಭುತ. ಹಾಯ್ 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 ಸರ್, ಹಾಯ್. ಈ ಒಂದು ವ್ಯೂ ಅಲ್ಲಿ ನೋಡ್ರಿ ಏನ್ ಮಸ್ತ್ ಕಾಣಿಸ್ತಿದೆ ಸ್ಟೇಡಿಯಂ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು 24th ನ್ಯಾಷನಲ್ ಜೂನಿಯರ್ ಅಂಡರ್ 20 ಅಥ್ಲೆಟಿಕ್ಸ್ ಫೆಡರೇಷನ್ ಕಾಂಪಿಟೇಷನ್ 2026. ಇದಕ್ಕೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ
ಸ್ಪಾನ್ಸರ್ಶಿಪ್ ಮಾಡ್ತಾ ಇದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು. ಹೊಂಬಳೆ ಫಿಲ್ಮ್ಸ್. ನೋಡಿದ್ರಲ್ವಾ, ನಿಜವಾಗ್ಲೂ ನಮ್ಮ ಹೊಂಬಳೆ ಫಿಲ್ಮ್ಸ್ ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಯಾಕಂದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲದೆ ಈ ತರ ಒಂದು ಅಥ್ಲೆಟಿಕ್ಸ್ಗೂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹೊಂಬಾಳಿಯ ವಿಜಯ ಕಿರಂಗಲ್ಲೂರು ಸರ್ಗೆ ನಾವು ನಿಜವಾಗ್ಲೂ ಇಲ್ಲಿಂದಲೇ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮ್ಮ ತುಮಕೂರಿನ ಪೊಲೀಸ್ ಸಿಬ್ಬಂದಿನೂ ಕೂಡ ಹಗಲು ರಾತ್ರಿ ಎಂದೇ ಈ ಒಂದು ಅಥ್ಲೆಟಿಕ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಿರೋ ತರ ನೋಡ್ಕೊತಾ ಇದ್ದಾರೆ. ಆದ್ರೆ ಬನ್ನಿ, ನಮ್ಮ ಪೊಲೀಸ್ ಸಿಬ್ಬಂದಿನೂ ಕೂಡ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಿವರಾಮ್ ಅಂತ ಅಂದ್ಬಿಟ್ಟು. ಸರ್ ಯಾವ ವಿಭಾಗ ಬರುತ್ತೆ ನಿಮ್ದು? ನಾವಿಲ್ಲಿ ಇದೇ ಟೌನ್ ಸಬ್ ಡಿವಿಷನ್. ನಾನಿಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ASI ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ ಸರ್? ಇಲ್ಲಿ ನಾವಿಲ್ಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಸ್ಟೇಡಿಯಂ. ಓ ಸೂಪರ್ ಸರ್. ಸರ್ ಈ ಒಂದು ಅಥ್ಲೆಟಿಕ್ಸ್ ಎಷ್ಟು ದಿನದಿಂದ ನಡೀತಿದೆ ಸರ್? ನಿನ್ನೆಯಿಂದ ಪ್ರಾರಂಭ ಆಗಿದೆ, ನಾಳೆವರೆಗೂ ಇರುತ್ತೆ. ನಿನ್ನೆ, ಇವತ್ತು ಮತ್ತೆ ನಾಳೆ ಮುಕ್ತಾಯ ಆಗ್ತಾ ಇದೆ. ಸರ್ ಈ ಒಂದು ಅಥ್ಲೆಟಿಕ್ಸ್ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ತರ ನಮ್ಮ ತುಮಕೂರಿನ ಪೊಲೀಸ್ ಸಿಬ್ಬಂದಿ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಸರ್? ಹಗಲು ರಾತ್ರಿ ಕಾರ್ಯನಿರ್ವಹಿಸ್ತಾ ಇದೆ. ಡೇ ಶಿಫ್ಟ್ ಇದೆ, ಮತ್ತೆ ನೈಟ್ ಶಿಫ್ಟ್ ಕೂಡ ಇದೆ. ಮಕ್ಕಳಿಗೆ ಯಾವ್ದೇ ತರದ್ದು ತೊಂದರೆ ಆಗದೆ ಇರೋ ರೀತಿನಲ್ಲಿ ಪೊಲೀಸ್ ಇಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ. ಹೀಗೆ ಈ ಸರಿ ನಡೀತಾ ಇರೋದೇ ಒಂದು ಸಂತೋಷದ ವಿಚಾರ. ಇಲ್ಲಿವರೆಗೂ ಕೂಡ ನಮ್ಮ ತುಮಕೂರಿನಲ್ಲಿ ಈ ರೀತಿ ನಡೆದಿರ್ಲಿಲ್ಲ. 28 ರಾಜ್ಯದಿಂದನೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ಇಲ್ಲೊಂದು ಸ್ಪೋರ್ಟ್ಸ್ ನಡೀತಾ ಇದೆ. ತುಂಬಾ ಸಂತೋಷದ ವಿಚಾರ ಇದು. ನಮ್ಮ ತುಮಕೂರಿಗೆ ಒಂದು ಹೆಮ್ಮೆ. ಇಷ್ಟು ಮಾಹಿತಿ ನಮಗೆ ಗೊತ್ತಿರೋ ಪ್ರಕಾರ ಗೊತ್ತಿದೆ. ಸರ್ ನಿಜವಾಗ್ಲೂ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಇಂತಹ ಒಂದು ಅಥ್ಲೆಟಿಕ್ಸ್ ಕ್ರೀಡಾಕೂಟ ಇದ್ದಾಗೆ ಕೆಲವೊಂದ್ ಕಡೆ ಸುಮಾರು ಅಹಿತಕರ ಘಟನೆಗಳು ನಡೀತಾ ಇದಾವು. ಆದ್ರೆ ನಮ್ಮ ತುಮಕೂರಲ್ಲಿ ಯಾವ್ದು ಘಟನೆ ನಡೆದಿಲ್ಲ. ಇದಕ್ಕೆಲ್ಲ ಮೇನು ಒಂದು ಏನಪ್ಪಾ ಅಂದ್ರೆ ನೀವೇ ಇದರ ಜವಾಬ್ದಾರಿ ಹೊತ್ಕೊಂಡು ಇದನ್ನೆಲ್ಲ ಯಾವುದೇ ಘಟನೆಗಳು ನಡೆದೇ ಇರ್ತಾ ಕಾಪಾಡಿದಿರಿ. ಇದ್ರ ಬಗ್ಗೆ ಇದು ಎಲ್ಲರ ಸಹಕಾರ ಮುಖ್ಯ. ಪೊಲೀಸು ಮತ್ತೆ ಸಾರ್ವಜನಿಕರು ಮತ್ತೆ ಸ್ಪೋರ್ಟ್ಸ್ ಏನ್ ಭಾಗವಹಿಸ್ತಾ ಇದ್ದಾರೆ ಆ ಮಕ್ಕಳದು ಕೂಡ ಮುಖ್ಯ ಇರುತ್ತೆ. ಎಲ್ಲರ ಇದು ಕೂಡ ಜವಾಬ್ದಾರಿ ಎಲ್ಲರದು ಮುಖ್ಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಮ್ಮ ಕರ್ನಾಟಕ ಪೊಲೀಸ್ ಕೂಡ ಇಲ್ಲಿ ನಮ್ಮ ದೇಶದಲ್ಲೇ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಈ ಹೆಸರು ಹಾಗೆ ಉಳಿಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. Calling the winners of women shot put. Calling the winners of women shot put. Anupriya VS of Kerala. Pooja Kumari of NCY Patiala. Madhumita of Tamil Nadu. We request all the 2 medal winners please come to the announcer desk for the medal ceremony. ಇದಿಷ್ಟು ನಮ್ಮ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲಿ 24ನೇ ರಾಷ್ಟ್ರೀಯ ಜೂನಿಯರ್ ಅಂಡರ್ 20 ಅಥ್ಲೆಟಿಕ್ಸ್ ಫೆಡರೇಷನ್ ಕಾಂಪಿಟೇಷನ್ ನಡೀತಾ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ಕೆಲವರು ಹತ್ರ ಮಾತಾಡ್ಕೊಂಡು ಈಗ ಹೊರಡ್ತಾ ಇದೀವಿ. ಬನ್ನಿ, ನೀವೆಲ್ಲರೂ ಕೂಡ ಈ ತರಹ ಅಥ್ಲೆಟಿಕ್ಸ್ ಬಂದು ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ.